ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟು ಮತ್ತು ಹಾಗೆ ಕ್ರಿಸ್ಪಿಯಾಗಿ ದೋಸೆ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ 1 ಗ್ಲಾಸ್ ತೊಗೊಂಡಿದ್ದೀನಿ. ನಾವೀಗ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ನೀವು 2 ಗ್ಲಾಸ್ಗೆ ಈಗ ನಾನು 1 ಗ್ಲಾಸ್ ಉದ್ದಿನಬೇಳೆ ಹಾಕಿದ್ದೀನಲ್ಲ, ಹಾಗೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನು ಮೆಂತ್ಯ ಬೀಜ ಹಾಕ್ತಾಯಿದ್ದೀನಿ. ಮೆಂತ್ಯ ಬೀಜ ನಮಗೆ ಈ ರೀತಿ ಅಡುಗೆಯಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಇದರಲ್ಲಿ ಹೆಚ್ಚಾಗಿರುತ್ತೆ. ಇದನ್ನು ನಾನು ಕ್ಲೀನಾಗಿ ತೊಳ್ಕೊಂಡು ಮೇಲೆ ಬಿಳಿ ನೀರು ಬರುತ್ತಲ್ಲ ಅದನ್ನೆಲ್ಲ ತಿಳಿ ನೀರು ಹಾಕಬೇಕು. ಅಲ್ಲಿವರೆಗೂ ನೀವು 2 ಸಾರಿ ಕ್ಲೀನಾಗಿ ತೊಳ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಕ್ಲೀನಾಗಿ ತೊಳೆದೆ 2 ಸಾರಿ. ಈಗ ಇದಕ್ಕಿನೇ ನಾನು ಒಂದು 6ರಿಂದ 8 ತಾಸು ನಿಮ್ಮ ಟೈಮ್ ಅನುಕೂಲ ತಕ್ಕಂಗೆ ನೀವು ಮಾಡ್ಕೋಬೋದು. ಟೈಮ್ ಜಾಸ್ತಿ ಇದ್ದರೆ 8 ತಾಸು ನೆನೆಸ್ರಿ, ಇಲ್ಲಾಂದರೆ 6 ತಾಸು ನೆನೆಸ್ರಿ. ಈಗ 6 ತಾಸು ಆಗಿದೆ, ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ನೆನೆದು ಬಂದವು. ಹಾಗೆ ನಾನು ಇಲ್ಲಿ ಇದನ್ನು ಇನ್ನೊಮ್ಮೆ ತೊಳ್ಕೊಂಡ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿದ್ನೆಲ್ಲ ಅದನ್ನೆಲ್ಲ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೊದಲು ನಾನು ನೀರು ಹಾಕಿಲ್ಲ, ಸ್ವಲ್ಪನೇ ಹಾಕಿದೆ. ಇವಾಗ ಸ್ವಲ್ಪನೇ ನೀರು ಹಾಕಿ ನೀವು ಸ್ಮೂತಾಗಿ ರುಬ್ಕೋಬೇಕಾಗತ್ತೆ. ಒಮ್ಮೆಲೆ ನೀವು ನೀರು ಹಾಕಬೇಡಿ, ಅದು ಸ್ಮೂತಾಗಿ ಪೇಸ್ಟ್ ಆಗೋದಿಲ್ಲ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ಕೈಗೆ ಇಷ್ಟು ಸಾಫ್ಟಾಗಿ ಇರಬೇಕು, ತರಿ ಇರಬಾರ್ದು. ಈಗ ಒಂದು ಪಾತ್ರೆಗೆ ಅದನ್ನು ತಗೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ನಾನು ರುಬ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ನೀವು ಇದನ್ನು ನಾಳೆ ಮಾಡ್ತೀನಂದ್ರೆ ಇವತ್ತಿನ ನಂತರ ನೆನೆ ಇಟ್ಟು ಸಾಯಂಕಾಲ ರುಬ್ಕೊಂಡು ಮತ್ತು ನಾಳೆ ಬೆಳಗ್ಗೆ ದೋಸೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಇದನ್ನು ರುಬ್ಕೊಂಡು ಬಂದಾಯಿತು. ಈಗ ಆ ಪಾತ್ರೆಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಉಪ್ಪು ಮತ್ತು ಸೋಡಾ ಏನೂ ಸೇರಿಸ್ತಾ ಇಲ್ಲ. ಈಗ ಇದನ್ನು ಇವಾಗ ನೈಟ್ ಟೈಮ ರುಬ್ಕೊಂಡಿದ್ದೆ, ನಾಳೆ ಬೆಳಿಗ್ಗೆ ಮಾಡಬೇಕು. ಈಗ ಒಂದು ಪಾತ್ರೆ ಮುಚ್ಚಿಟ್ಟಿದ್ದೀನಿ. ಈಗ ಬೆಳಿಗ್ಗೆ ಆಗಿದೆ, ತೆಗೆದು ನೋಡೋಣ ಬನ್ನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ನೋಡ್ರಿ, ಇಲ್ಲಿ ತುಂಬಾ ಚೆನ್ನಾಗಿ ಉಬ್ಕೊಂಡು ಬಂದೈತಿ ಹಿಟ್ಟು. ಈಗ ಇದನ್ನು ನಾನು ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರೆಂಟ್ ಮಾಡ್ಕೊಳ್ತೀನಿ. ಇದನ್ನು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಉಳಿದಿದ್ದನ್ನು ಎತ್ತಿಡ್ತಾಯಿದ್ದೀನಿ. ಈಗ ಇದನ್ನು ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಳಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ. ಇದಕ್ಕಷ್ಟೇ ನಾನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹುಳಿ ಬರುತ್ತಲ್ಲ ಅದಕ್ಕೆ ನಾನು ಉಪ್ಪು ಸೇರಿಸ್ತಾ ಇಲ್ಲ, ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಇದಕ್ಕೇ ಈಗ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ. ಹಾಕಿ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಬೇಕು. ಈ ಥರ ಸಕ್ಕರೆ ಹಾಕೋದ್ರಿಂದ ಹೋಟೆಲ್ ಸ್ಟೈಲ್ನಲ್ಲಿ ಕೆಂಪದಾಗಿ ಬರುತ್ತಲ್ಲ ಅಷ್ಟು ಸಖತ್ತಾಗಿ ಬರ್ತಾವೆ. ನೀವು ಇಲ್ಲಿ ಟ್ರೈ ಮಾಡಿ ನೋಡಿ. ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ದೋಸೆ ಹಂಚ ಮೇಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ರೌಂಡಾಗಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ಆ ಥರ ನೀವು ರೌಂಡಾಗಿ ಈ ರೀತಿ ತೀಡ್ಕೊಂಡು ಸೈಜ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಈಗ ಸ್ವಲ್ಪ ಬೇದಿದೆಯಲ್ಲ, ಇಷ್ಟ ಆದರೆ ಮೇಲ್ಗಡೆ ನೀವು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕಾಗತ್ತೆ ಕಲರ್ಗೋಸ್ಕರ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೆಂಪಾಗ್ತಾಯಿದೆ ನೋಡ್ಬೋದು. ನೋಡಿ, ಇಲ್ಲಿ ಈ ರೀತಿ ತಾನಾಗಿನೇ ಎದ್ದು ಬರ್ತದೆ. ತವೆ ಚೆನ್ನಾಗಿದ್ದರೆ ಈ ರೀತಿ ನೀವು ತಿರುವಿ ಹಾಕೋದು ತೆಗೆಯುವಾಗ ಏನು ತೊಂದರೆನೇ ಪಡಬೇಕಾಗಿಲ್ಲ. ಈ ರೀತಿ ತಾನಾಗಿ ಎದ್ದು ಬಂದರೆ ಆರಾಮಾಗಿ ನೀವು ಈ ರೀತಿ ತೆಗಿಬೋದು. ನೋಡ್ಬೋದು ನೀವು ಎಷ್ಟು ಕೆಂಪಾಗಿದೆ. ಅದೇ ರೀತಿ ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಹೋಟೆಲ್ ಸ್ಟೈಲ್ನಲ್ಲೇ ನೀವು ಬೇಕಂದಾಗ ಆರಾಮಾಗಿ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿ ಕೆಂಪಾಗಿದೆ ಅಲ್ವಾ. ಹಾಗೆ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ನೀವು ಹೇಗೆ ತಿಡ್ತೀರ ಹಾಗೆ ಅಷ್ಟು ಚೆನ್ನಾಗಿ ಬರ್ತಾವೆ. ನೀವು ಚಿಕ್ಕದು ಹಾಕಿದ್ರು ಅಷ್ಟೇ, ದೊಡ್ಡದು ಹಾಕಿದ್ರು ಅಷ್ಟೇ. ಆರಾಮಾಗಿ ದೋಸೆ ಬರದೇ ಇರೋರು ಈ ರೀತಿ ಹಾಕಿ
ದೋಸೆನ ಮಾಡ್ಕೊಂಡು ತಿನ್ಬೋದು. ಎಲ್ಲರೂ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಸ್ವಲ್ಪ ಬೇಯ್ದಾಯಿತು, ಅದಕ್ಕೆ ನೀವು ತುಪ್ಪನೂ ಹಾಕ್ತೆ ಮೇಲ್ಗಡೆ. ನೋಡ್ಬೋದು ನೀವು ಇನ್ನೂ ಕಲರ್ ಹೆಂಗೆ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ನೀವು ಟರ್ನ್ ಮಾಡಿನೂ ಬೇಯಿಸ್ಕೋಬೋದು, ಇಲ್ಲಾಂದರೆ ಫಸ್ಟ್ ತೋರಿಸ್ತದ್ನಲ್ಲ ಹಾಗಾದರೂ ನೀವು ಮಾಡ್ಕೋಬೋದು. ಇದು ಒಂಥರ ಚೆನ್ನಾಗಿರುತ್ತೆ. ನೀವು ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿ ಮಾಡ್ಕೋಬೋದು, ಇಲ್ಲಾಂದ್ರೆ ಕ್ರಿಸ್ಪಿಯಾಗಿನೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರ್ತಾವ್ರಿ ಈ ಹಂಚಿನಲ್ಲಿ. ಹಾಗೆ ನಾನು ಒಂದಿಷ್ಟು ಈ ರೀತಿ ಮಾಡಿಕೊಂಡೆ. ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದೇ ಹಿಟ್ಟಿನಿಂದ ಈಗ ತವೆಗೆ ನೀರು ಹಚ್ಚಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಒರೆಸಿ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಆ ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಏನು ಬೇಡ. ನೀವು ಒಂದು ಸಾಂಬಾರು ಹಾಕೋದಿರುತ್ತಲ್ಲ ಆ ಸ್ಪೂನಿಂದ ನೀವು ಇಷ್ಟು ಸ್ವಲ್ಪ ಅಗಲ ಮಾಡಿಕೊಂಡು ಮೇಲ್ಗಡೆ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ತಿದ್ದೀನಿ ರೀ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ನೀವು ಮೇಲ್ಗಡೆ ಹಾಕ್ಬೋದು. ಹಾಗೆ ಈ ರೀತಿ ಸುತ್ತಲೂ ನೀವು ಹಾಕ್ಕೊಂಡು ಇವಾಗ ಸ್ವಲ್ಪ ಅದನ್ನ ಮೇಲಿಂದು ಬೇಯಲಿಕ್ಕೆ ಬಿಡಬೇಕು. ಬೇಯ್ದಾದ್ಮೇಲೆ ಸ್ವಲ್ಪ ಮೇಲ್ಗಡೆ ತುಪ್ಪ ಸವರಬೇಕು. ನೋಡಿ ಈಗ ಮೇಲ್ಗಡೆ ಬೆಂದಾಗಿದೆ. ಇವಾಗ ಟರ್ನ್ ಮಾಡಿ ಬೇಯಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಾನು ದೋಸೆ ಹಾಕ್ಕೊಂಡೆ. ಮತ್ತು ದೋಸೆ ಹಾಕ್ಕೊಂಡ ತಕ್ಷಣ ಸ್ವಲ್ಪ ಬೇಯೋಕ್ಕಿಂತ ಮುಂಚೆನೇ ನೀವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬೇಯ್ದ ನಂತರ ಎಣ್ಣೆ ಬಿಡಬೇಕು ಮೇಲ್ಗಡೆ. ಎಣ್ಣೆ ಆದರೂ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಹಾಕ್ಕೊಳ್ಳಿ. ನಾನು ತುಪ್ಪ ಹಾಕ್ತೀನಿ. ಹಾಗೆ ಇಲ್ಲಿ ಟರ್ನ್ ಮಾಡಿ ಹಾಕ್ಕೊಂಡೆ. ಈ ರೀತಿ ನಾನು ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ, ಮಧ್ಯಾಹ್ನಕ್ಕೆ ಸೆಟ್ ದೋಸೆ ಈ ರೀತಿ ಅಂತ ಮಾಡ್ಕೊಂಡಿದ್ದೆ. ಈಗ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ದೋಸೆ ಹಾಕಿದ್ದೀನಿ. ಯಾವ ಸೈಜಲ್ಲಿ ಬೇಕೋ ಅಷ್ಟು ಹಾಕಿ ಮೇಲ್ಗಡೆದೆಲ್ಲ ಬೆಂದ ಮೇಲೆ ನಾನು ತುಪ್ಪ ಹಾಕ್ತಿದ್ದೀನಿ ಮೇಲ್ಗಡೆ. ಹಾಗೆ ನೀವು ಬೆಳ್ಳುಳ್ಳಿ ಖಾರನಾದರೂ ಹಾಕೋಬೋದು, ಇಲ್ಲ ಶೇಂಗಾ ಚಟ್ನಿನಾದರೂ ಹಾಕೋಬೋದು. ನಾನಿಲ್ಲಿ ಎರಡೂ ತೋರಿಸ್ತಾ ಇದ್ದೀನಿ. ಹಾಗೆ ಈಗ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಖಾರ ಹಾಕಿದೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ. ಹಾಗೆ ಈಗ ಮಸಾಲೆ ದೋಸೆ ಮಾಡ್ಬೇಕಂತ ನಾನು ಮಾಡಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಅದು ಖಾರನೆಲ್ಲ ನಾನು ದೋಸೆಗೆಲ್ಲ ಸವರಬೇಕು. ಎಲ್ಲ ಕಡೆನೂ ಸವರಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ತಿದ್ದೀನಿ ರೀ. ಹಾಕಿ ಈಗ ಹೋಟೆಲ್ ಸ್ಟೈಲ್ನಲ್ಲಿ ಈಗ ನಿಮಗೆ ಕೊಡ್ತಾರಲ್ಲ ಆ ಥರ ನೀವು ಸುತ್ತಕೊಂಡು ಈ ರೀತಿ ಆರಾಮಾಗಿ ಮಾಡಿಕೊಡೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಡೋದ್ರಿಂದ. ನೋಡಿ ಇಲ್ಲಿ ರೆಡಿ ಆಯಿತು ಮಸಾಲೆ ದೋಸೆ. ಹಾಗೆ ನಾನು ಇಲ್ಲಿ ಶೇಂಗಾ ಚಟ್ನಿ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ದೋಸೆ ಹಾಕಿರ್ತೀವಲ್ಲ, ದೋಸೆ ಹಾಕಿದ ತಕ್ಷಣ ತುಪ್ಪ ಸವರಿ ಆಮೇಲೆ ನೀವು ಶೇಂಗಾ ಚಟ್ನಿನ ಹಾಕ್ಕೋಬೋದು. ಅದನ್ನು ಎಲ್ಲ ಕಡೆ ಸವರ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆ ಹಾಕಿ ಈ ರೀತಿ ನಾನು ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಡ್ತಿದ್ದೀನಿ ರೀ. ನೋಡಿ ಈ ರೀತಿ ಇಟ್ಕೊಂಡು ಆವಾಗಲೇ ರೋಲ್ ಮಾಡಿದ್ವಲ್ಲ ಆ ರೀತಿ ನೀವು ರೋಲ್ ಮಾಡಿಕೊಂಡು ತಿನ್ಬೋದು. ಇವಾಗ ಮಸಾಲೆ ದೋಸೆ ರೆಡಿ ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.